ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಇಂದಿನ ಯುಗದಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ದೇ ಕಾರುಬಾರು. ಪೆನ್ನು ಬಳಪ ಬಳಸಿ ಬರೆಯುವುದು ಅಪರೂಪ. ಎಲ್ಲದಕ್ಕೂ ಟೈಪಿಂಗ್ ಮತ್ತು ವಾಯ್ಸ್ ಟೈಪಿಂಗ್ ಬಳಕೆ ಹೆಚ್ಚು. ಆದರೆ ಮಂಗಳೂರಿನ ಶಕ್ತಿನಗರದ ನಿವಾಸಿ ಆದಿ ಸ್ವರೂಪಳ ಕೈ ಚಳಕಕ್ಕೆ ವಿಶ್ವವೇ ವಿಪ್ಪಿದ ಆಗಿದೆ. ಅದು ಏನಂತೀರಾ? ನೋಡೋಣ ಬನ್ನಿ. ಎಸ್, ಈಕೆ ತನ್ನ 2 ಕೈಗಳನ್ನು ಬಳಸಿ ಅತ್ಯಂತ ವೇಗವಾಗಿ ಬರೆಯುವುದನ್ನು ಕಾಣಬಹುದು. ಕೇವಲ 1 ನಿಮಿಷದಲ್ಲಿ ಬರೋಬ್ಬರಿಗೆ 45 ಪದಗಳನ್ನು ಬರೆಯುವ ಮೂಲಕ ಈಕೆ ಎಲ್ಲರನ್ನೂ ಬೆರಗುಗೊಳಿಸಿದ್ದಾಳೆ. ಆಕೆಯ ಏಕಾಗ್ರತೆ ಮತ್ತು ಮೆದುಳಿನ ಅದ್ಭುತವಾದ ಸಮತೋಲನಕ್ಕೆ ಹಲವು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತನ್ನ 10 ಬೆರಳುಗಳನ್ನು ಬಳಸಿ ವಿಭಿನ್ನ ರೀತಿಯಲ್ಲಿ ಬರೆಯಬಲ್ಲ ಈ ಮಂಗಳೂರು ಮಗಳ ಸಾಧನೆಯು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಯೂನಿ ಡೈರೆಕ್ಷನ್ ಅಂತ ನಾನೇ ಬೇರೆ ಬೇರೆ ಹೆಸರು ಇಟ್ಕೊಂಡಿದ್ದೇನೆ. ಅದರಲ್ಲಿ ಎಡಕ್ಕೆ ಕೆಲವೊಂದು ಅಕ್ಷರ, ಬಲಕ್ಕೆ ಕೆಲವೊಂದು ಅಕ್ಷರ, ಬಟ್ ಒಟ್ಟೊಟ್ಟಿಗೆ ಬರ್ತದೆ. ಸರಿಯಾಗಿ ಗಮನಿಸಿ. ಹೀಗೆ ಇದಕ್ಕೆ ಯೂನಿ ಡೈರೆಕ್ಷನ್ ಅಂತ ತುಂಬಾ ಫಿಟ್ಟಾಗಿ ಬಂದಿದೆ. ಸ್ವಲ್ಪ ಇನ್ನೊಂದು ಆಪೋಸಿಟ್ ಅಂತ ಕೂಡ ಇದೆ. ಅಂದ್ರೆ ಈಗ ನನ್ನ ಹೆಸರು ಬರೀಬೋದು ಆದಿ ಅಂತ. ಸೊ ಲೆಫ್ಟ್ ಅಲ್ಲಿ ಒಂದು ಅಕ್ಷರ ಸ್ಟಾರ್ಟ್ ಆದ್ರೆ ಆಮೇಲೆ ಅಂದ್ರೆ ಇಲ್ಲಿ ಲೆಫ್ಟ್ ಇಂದ ಸ್ಟಾರ್ಟ್ ಆದ್ರೆ ರೈಟ್ ಕೆಲವು ಸ್ಟೈಲ್ಸ್ ಉಂಟು. ಅದು ಮತ್ತೊಂದು ಮಿರರ್ ಅಂತ ಹೇಳಿ, ಅಂದ್ರೆ ಹೀಗೆ ಬರ್ತದೆ. ಆಪೋಸಿಟ್ ಸೈಡ್ ಇಂದ ಹೌದು, ಆಚೆ ಇಟ್ರೆ ಮಿರರ್ ಅಲ್ಲಿ ಸರಿಯಾಗಿ ಓದ್ಬೋದು. ಹೀಗೆ ಬರ್ತದೆ. ಇದೀಗ ಕನ್ನಡದಲ್ಲಿ ನೋಡಿದ್ರೆ ಕರೆಕ್ಟ್ ಕಾಣ್ತದೆ. ಹೌದೌದು. Those who laugh often, never really. ಓಕೆ, ಅಂದ್ರೆ ಈಗ ಎರಡು ಸೇಮ್ ಸೆಂಟೆನ್ಸ್ ಬಟ್ ವಿರುದ್ಧ ದಿಕ್ಕಿನಲ್ಲಿ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತದೆ. ಓಕೆ. ಮತ್ತೊಂದು, ನಾನು ತುಂಬಾ ಸಮಯ ಇತ್ತು ಬರೆಯುತ್ತೆ. ನಾನು ಚಾಕ್ ಸ್ವಲ್ಪ ಚಿಕ್ಕ ಇರೋ ಕಾರಣ ಟ್ರೈ ಮಾಡಿ. ಓಕೆ, ಡಿಫರೆಂಟ್ ಲ್ಯಾಂಗ್ವೇಜ್. ಹೌದಾ, ಇದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕು. ಮಾತಾಡ್ತಾನೆ ಇಷ್ಟು ಬರೀತಿದ್ದೀರಾ ಅಂದ್ರೆ ಕಾನ್ಸಂಟ್ರೇಷನ್ ಚಾಕ್ ಚಿಕ್ಕ ಉಂಟು. ಬಟ್ ಹೀಗೆ. ಓಕೆ.